ಮಹಿಳೆಯೊಬ್ಬರಿಗೆ ಯಕೃತ್ ಕಸಿಗೆ ದಾನ ನೀಡಿದ ಉಪನ್ಯಾಸಕಿ ತಮ್ಮ ಪ್ರಾಣ ಕಳೆದುಕೊಂಡ ಘಟನೆ ಕುಂದಾಪುರ ತಾಲೂಕಿನ ಕೊಟ್ರೇಶ್ವರದಲ್ಲಿ ನಡೆದಿದೆ. 34 ವರ್ಷದ ಅರ್ಚನಾ ಕಾಮತ್ ಮೃತದೇಹವೀಗ 4 ವರ್ಷದ ಮಗು, ಪತಿ, ತಂದೆ, ತಾಯಿ ಸೇರಿದಂತೆ ಅನೇಕರನ್ನಾಗಲಿದ್ದಾರೆ. ಅರ್ಚನಾ ಮನೆಯಲ್ಲಿ ಆಕ್ರಂದನ ತುಂಬಿಕೊಂಡಿದೆ. ಊರಿನ ಜನರು ಸೇರಿ ಪ್ರತಿಯೊಬ್ಬರು ಕಂಬನಿ ಮಿಡಿಯುತ್ತಿದ್ದಾರೆ. 69 ವರ್ಷದ ಸಂಬಂಧಿ ಮಹಿಳೆಯೊಬ್ಬರಿಗೆ ಯಕೃತ್ ದಾನ ಮಾಡಿದ್ರು. ಹೀಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಯಕೃತ್ ದಾನದ ಬಳಿಕ ಕೆಲ ದಿನ ಆರಾಮಾಗಿದ್ರು. ನಂತರ ಅವರಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಪರೀಕ್ಷೆ ಮಾಡಿದರೆ ಅವರಿಗೆ ಸೋಂಕು ತಗುಲಿದೆ. ಇದಕ್ಕಾಗಿ ಚಿಕಿತ್ಸೆ ಪಡೆಯುತ್ತಿದ್ರು. ಅದು ಫಲಿಸದೆ ಮೃತಪಟ್ಟಿದ್ದಾರೆ. ಉಪನ್ಯಾಸಕಿಯಾಗಿದ್ದ ಅರ್ಚನಾ ಸಮಾಜಮುಖಿ ಕೆಲಸದಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ರು. ವೃತ್ತಿಯಲ್ಲಿಯೂ ಒಳ್ಳೆಯ ಹೆಸರು ಮಾಡಿದ್ರು. ಯಕೃತ್ ದಾನ ಮಾಡಿದ ಬಳಿಕ ವಿಶ್ರಾಂತಿ ಪಡೆಯಬೇಕಿತ್ತು. ಆದರೆ ಕೆಲ ದಿನಗಳ ಬಳಿಕ ತಮ್ಮ ಉಪನ್ಯಾಸಕಿ ವೃತ್ತಿಗೆ ಹೋಗಿದ್ರು. ಇದು ಅವರ ಜೀವಕ್ಕೆ ಕುತ್ತು ತಂದಿತ್ತೋ ಮತ್ತೇನೋ ಆಯ್ತೋ ತಿಳಿಯದು. ಆದರೆ ಪರೋಪಕಾರ ಮಾಡಲು ಹೋಗಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ.